ಆ ಕಪ್ಪಗಿರೋ ಹುಡುಗಿ ಒಂದು ಚೂರು ಇಷ್ಟ ಆಗಿದೆ ನನಗೆ. ಬರೀ ಸ್ಕೋಪ್ ಅದು. ಗುಡ್ ನ್ಯೂಸ್ ಇದೆ ಅಮ್ಮ, ಇರೇ ಗುಡ್ ನ್ಯೂಸ್ ಕೊರ್ಪೆ. ಸಾಕು ನಂಗೆ ಜಾಸ್ತಿ ಎಣ್ಣೆ ಪದಾರ್ಥ ತಿನ್ನಬಾರ್ದು. ವೆರಿ ಪ್ರೌಡ್ ಆಫ್ ಹಿಮ್. ನಮ್ದು ಮಂಗಳೂರು ಉಡುಪಿ ತುಂಬಾ ವಿಶೇಷ ಇವತ್ತು. ಇದನ್ನು ತಿನ್ನಬಾರ್ದು ತಿನ್ನಬಾರ್ದು ತಿನ್ನಬಾರ್ದು. ನಾವು ಹೋಗೋದೇ ಬೇಡ ಅಲ್ಲಿಗೆ. ಯಾರೆಲ್ಲ ತಿಂದ್ರಿ ಈ ಪ್ಲಾಸ್ಟಿಕ್ನ? ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮತ್ತೊಂದು ಪ್ರೀತಿಯ ಫ್ಯಾಮಿಲಿ ವ್ಲಾಗ್. ಆಶ್ಚರ್ಯವಾದಂತಹ ಮುಖ. ಸ್ಪೆಷಲ್ ಆಗಿ ಏನ್ ಇವತ್ತು ಸ್ಪೆಷಲ್ ಆಗಿ? ಬೇಡ್ವಾ ಬೇಡ್ವಾ? ತಿನ್ನೋದು ಬೇಡ ಅಂದ್ರೆ ಅದನ್ನ ಬೇಡ ಅಂದ್ರೆ ಅದೇ ತರ್ಸಿದೀಯಾ ಅಂತಾರೆ ನೋಡಿ. मशरूम एंड चीज, चारकोल चिकन, एक पीनट मसाला थोड़ा सा, ಸಮ್ ಫ್ರೆಶ್ ಜ್ಯೂಸ್, ಹಾಗೆಯೇ ಮಾಮಿಗೆ ಸೂಪ್ ಅಂದರೆ ತುಂಬ ಇಷ್ಟ, ಸೊ ಮ್ಯಾಂಚೋ ಸೂಪ್. ಮಾಮ ಇಡೀ ಬಾಯಿಗೆ ಹಾಕ್ಬೇಕು ಅದನ್ನ, ಅದಕ್ಕೆ ಮುಳುಗ್ಸಿ ಯಾವ್ದಕ್ಕಾದ್ರು. ಹಾ 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 ಚೆನ್ನಾಗಿಲ್ಲ? How was it? ನಿಜ ಇಷ್ಟ ಆಯ್ತಾ? ಹೌದಾ? ಮಾಮೀಸ್ ಫೇವ್ರೇಟ್ ಇವತ್ತಿನ ಸ್ಪೆಷಲ್. ತಿನ್ನಿ ಮಾಮಿ ನೀವುನು. ಉಮ್ಮ ಉಮ್ಮ ಉಮ್ಮ. One little finger, tap tap tap. Two little finger, cut. ಲಾಲಿಪಾಪ್ ಗೆ ಬೇಕಾದ್ರೆ ಹಾಕೊಳ್ತೀನಿ. ಸಿಹಿದಾದ್ರೆ ಆಬ್ವಿಯಸ್ಲಿ ಇವಾಗ ಮಗನಿಗೆಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ, ಅಂದರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಓ ಇದು ತಿನ್ನೋ ವಸ್ತು ಇವ್ರು ತಿಂತಾ ಇದ್ದಾರೆ ಅಂತ. ಬಟ್ ನನಗೆ ನಿಜ ಬೇಜಾರಾಗಲ್ಲ, ಯಾಕಂದರೆ ಡೆಫಿನೆಟ್ ಆಗಿ ಇದೆಲ್ಲ ಮಗ ತಿನ್ನೋಕ್ಕೂ ಆಗಲ್ಲ ಆ್ಯಂಡ್ ಮಗನಿಗೆ ಟೇಸ್ಟ್ ಕೊಟ್ಟರು ಇಷ್ಟ ಆಗಲ್ಲ, ಖಾರ ಇರುತ್ತೆ. ಸೊ ಹಾಗಾಗಿ ಐ ಆಮ್ ಓಕೆ. ನಾನು ತಿಂತೀನಿ, ನೀವು ತಿನ್ನಿ. ನಾನು ಬರ್ತಾ ಇದ್ದೆ ಮನೇಲಿ ತಿನ್ನಲ್ಲ, ಹೊರಗಡೆ ರುಚಿ ಬೇರೆ ಇರುತ್ತಲ್ಲ, ಎಂಜಾಯ್ ಮಾಡಿ. ಹೌದಾ? ತಾತನ್ಗೋಸ್ಕರ ಪೀನಟ್ ಮಸಾಲ. ನಿಮಗೆ ಇವಾಗ ಮಟನ್ ಬಿರಿಯಾನಿ ತರ ಬೇಕಾ ಅಥವಾ ಇನ್ನೇನ್ ಬೇಕು? ಮಾಮಿ ತುಂಬ ದಿನದ ಹಿಂದೆ ಹೇಳಿದ್ರು ಲಾಲಿಪಾಪ್ ತಿನ್ನಬೇಕು ಅಂತ ಆಸೆ ಆಗಿತ್ತು ಅಂತ. ಅದು ಹಾಗೆ ನನಗೂ ಮರ್ತೋಯ್ತು. ಸೊ ಸಡನ್ನಾಗಿ ನೆನಪಾಯಿತು. ಸೊ ಐ ಡಿಸೈಡೆಡ್ ಯಾವಾಗಲೂ ಮನೆಯಲ್ಲಿ ಮಾಡೋ ಬದಲು ಅವ್ರ ಜೊತೆ ಒಂದ್ಸತಿ ರೆಸ್ಟೋರೆಂಟ್ಗೆ ಹೋಗಿ ಬರೋಣ ಅಂತ. ಮಾಮ ತೋರ್ಸ್ಕೊಟ್ರು ತಾತನ್ಗೆ ಹೇಗ್ ತಿನ್ಬೇಕಂತ 2 ಸ್ಪೂನಲ್ಲಿ. ಅದೇ ರೀತಿ ಅವ್ರು ತಿಂತಾ ಇದಾರೆ ನೋಡಿ. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಬಟ್ ಅವ್ರಿಗೆ ಅರ್ಥ ಆಯ್ತಲ್ವಾ, ಅವರು ತಿಂತಾ ಇದಾರಲ್ಲ ಈ ತರ ಅಂತ. ನೀಟಾಗಿ, ವೆರಿ ಗುಡ್, ಎಕ್ಸಲೆಂಟ್. ಸಿ ಮಗ ಮಲ್ಲಗ್ದ. ಅಯ್ಯಬ್ಬ, ನಳ್ಳಿ 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 ಮಾಂಸ. ಸ್ವಲ್ಪ ಹಠ ಮಾಡ್ತಾ ಇದ್ದ. ಯಾಕೆ ಅಂತ ನೋಡಿದ್ರೆ ಮಗನಿಗೆ ನಿದ್ದೆ ಬರ್ತಾ ಇತ್ತು. ಮಾಮಿಗಿದ್ದದ್ದು ಪುಟ್ಟು ಆಸೆ ಆ್ಯಂಡ್ ಆ ಪುಟ್ಟು ಆಸೆ ಕಂಪ್ಲೀಟ್ ಆದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಮನೆಗೆ ಬಂದು ನೋಡಿದ್ರೆ ಯಾರೋ ಆಲ್ರೆಡಿ ಮನೆಗೆ ಬಂದಿದ್ರು. ಭಯ ಆಯಿತು, ಬಟ್ ಆಮೇಲೆ ಗೊತ್ತಾಯಿತು ಯಾರು ಅಂತ. ಅಮ್ಮ ಬಂದಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಲಕ್ಕಿ ನಿನ್ನೇನೆ ಡಿಸೈಡ್ ಮಾಡಿದ್ದೆ, ಅಡಿಗೆ ಅವ್ರು ಬಂದಲ್ಲ. ಯಾವಾಗ ಬಂದಿದ್ದು? ಅವ್ರು ನಿನ್ನೆ ಬೆಳಿಗ್ಗೆ ಅಡಿಗೆ ಬಂದಲ್ಲ, ಮಾವ ಹೇಗೋ ಬಂದಿದ್ದಾರಲ್ಲ, ಅವರೊಟ್ಟಿಗೆ ಹೋಗ್ತೇನೆ, ಒಬ್ರೇ ಹೋಗ್ತಿದ್ದಾರಲ್ಲ, ಅಲ್ಲಿ ಹೋಗ್ತೇನೆ ಅಂತ. ಹಾಗೆ
ನಿನ್ನೆನೆ ಡಿಸೈಡ್ ಮಾಡಿದ್ದೆ. ಮತ್ತೆ ಇವಳು ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡಿದೆ, ಹೇಳಿದ್ಲ ನಾನು ಮಾಡಿಕೊಂಡು ಬರುದಿಲ್ಲ ಅಂತ. ನಿಜವಾದ ಟೆನ್ಷನ್ ಆಯ್ತು, ಪರವಾಗಿಲ್ಲ ನಾನು ಹೇಗೋ ಹೋಗ್ತೇನಲ್ಲ, ಮ್ಯಾನೇಜ್ ಮಾಡ್ಬೋದು ಇವ್ರು ಅಂತ ಸುಮ್ಮನೆ ಇದ್ದೆ ನಾನು. ಹೇಳಿ ಅವ್ರು ಬಂದ್ರ ಅಡಿಗೆರು ಹೌದು, ನಿನ್ನೆನೆ ಬಂದವರು. ಈಗ ಜಸ್ಟ್ ಅದೇ ಮನೆಯೊಳಗೆ ಬಂದ್ರೆ ಯಾವ ಚಪ್ಪಲಿ ಎತ್ತಿದ್ರು ನಂಗೆ ಗೊತ್ತಾಗ್ತಿಲ್ಲ. ನಾನು ಚಪ್ಪಲಿ ಎತ್ತಿಟ್ಟು ನಂಗೆ ಎಷ್ಟು ಸೌಂಡ್ ಬಂತು, ನಾನು ಆಚೆ ಹೋಗ್ಬೇಕಂತ ಇವಳಿಗೆ ಇಡ್ತಾ ಇತ್ತು ನನ್ನ ಮಗಳು. ಅಲ್ಲ ಚಪ್ಪಲಿ ಗೊತ್ತಾಯ್ತಾ ನನಗೆ? ನನಗೆ ತಲೆಗೆ ಹೋಗ್ಲಿಲ್ಲ. ಅಲ್ಲ ನಿಖುಲ್ ಬಂದಂಡಿಕ್ಲಿಕ್ಕೆ ಶಾಕ್ ಆಯ್ತು ಏರ್ಲ ಇಜ್ಜರಲ್ಲಿ. ಗೊತ್ತಾಡ, ನಾನು ಅನ್ಕೊಂಡೆ ಎಲ್ಲ ಸುಮ್ನೆ ಹೀಗೆ ಹೋಗಿದ್ದೀರ ಅಂತ ಅನ್ಕೊಂಡೆ, ಯಾರಿಲ್ಲ ನಿಮ್ 4 ಜನರಿಗೂ ಕ್ಯಾನ್ಸಲ್. ಚಪ್ಪಲಿ ಬರ್ಬೋದು. ಅಲ್ಲ ಮಮ್ಮಿ, ಇದ್ಯಾರ ಚಪ್ಪಲಿ ಬೇರೆಯವ್ರ ಮನೆಗ್ ಬಂದಿದೀವ, ಯಾರ್ ಚಪ್ಪಲಿ ಚಪ್ಪಲಿ ನಾನು ಅಮ್ಮನ್ನೇ ಅಂತ ಹೇಳ್ದೆ. ಹೌದಾ, ನಾನು ಅದೇ ಮರ್ತೋಗಿ ಬಿಟ್ಟೆ ನೋಡಿ. ನಾನು ಸೊಸೆ ಆದ್ರೆ ಅಮ್ಮನ್ಗೊಂದ್ ಗುಡ್ ನ್ಯೂಸ್ ಹೇಳಿ ಗುಡ್ ನ್ಯೂಸ್ ಮಾಮಿ. ಏನಂತ ಏನು ನಿಮ್ಗೊಂದ್ ವಿಷಯ ಗೊತ್ತಾ? ನಾವ್ ಈ ಮನೆಗ್ ಬಂದಿದ್ ಯಾವಾಗ? ಡಿಸೆಂಬರ್ಗಲ್ಲ, ಡಿಸೆಂಬರ್ಗೆ ಈ ಮನೆಗ್ ಬಂದಿದ್ ಡಿಸೆಂಬರ್ ತಾನೇ ಬಂದಿದ್ದು. ಡಿಸೆಂಬರ್ಗೆ ಈ ಮನೆಗ್ ಬಂದ್ವಾ ನಾವು. ಸೊ ನಮ್ಮ ಅಡಿಗೆಯವ್ರು ಯಾವಾಗ ಜಾಯ್ನ್ ಆಗಿದ್ದು? ಅದೇ ಜನವರಿ 1. ಅವಳು ಹೇಳಿದ ಅಮ್ಮ ಬೆಳಗ್ಗೆ ಜನವರಿ 1 ಡಿಸೆಂಬರ್ ಅಷ್ಟಕ್ಕೆ ಬಂದಿದ್ದಾಳೆ. ನನ್ಗೆ ಅಡಿಗೆ ಅಷ್ಟೇ. ಡಿಸೆಂಬರ್ ನಾವು ನವೆಂಬರ್ 29ಕ್ಕೆ ಬಂದಿದ್ರೆ ಅಡಿಗೆ ಅವ್ರು ನಮಗೆ ಡಿಸೆಂಬರ್ 1-2ನೇ ತಾರೀಕಿಂದ ಆಯ್ತಾ, ಅವಾಗ್ಲೇ ಬಂದಿದ್ದಾರೆ. ಇವತ್ತು 6-7 ತಿಂಗಳಾಯ್ತು. ಇವಾಗ ಬಿಟ್ಬಿಟ್ಟಿದ್ದಾರೆ ಸಡನ್ ಆಗಿ. ನಮ್ಮ ಅಮ್ಮನ್ಗೆ ಹುಷಾರಿಲ್ಲ, ಆಗಲ್ಲ ಅಂತ. ನಮಗ್ ಬೇಜಾರ್ ಏನಂದ್ರೆ, ನನಗೊಂದು ಕಾರಣ, ಅವ್ರ ಮಗಳಿಗೆ ಬೇಗ ಬೆಳಿಗ್ಗೆ ಕೆಲಸ ಇದೆಯಂತ, 8 ಗಂಟೆ ಕೆಲಸ ಶುರು ಅಂತೆ, ಮಾರ್ನಿಂಗ್ ಶಿಫ್ಟ್ ಅಂತೆ. ಸೊ ಬರಕ್ಕಾಗಲ್ಲ, ಒಂದು 9ವರೆಗೆ ಬರ್ಬೋದು ಅಂತ 8 ಗಂಟೆಗೆ ಆಫೀಸಲ್ಲಿ ಇರ್ಬೇಕು ಅಂತ ಅಮ್ಮನ್ಗೆ ಫೋನ್ ಮಾಡಿದಾಗ ಅಮ್ಮನ್ಗೆ ಏನ್ ಹೇಳಿದ್ರು? ನನ್ನ ಹತ್ರ ಸುಳ್ಳು ಹೇಳಿದ್ಲು. ನನ್ ಗೊತ್ತಿಲ್ಲ, ನಾನಂದ್ರೆ ಇಲ್ಲಿ ಕೆಲಸ ಬಿಟ್ಲು ಅಂತ ಹೇಳಿ ಹೇಳಿದ್ಲು. ಇಲ್ಲಮ್ಮ, ನನ್ ಮಗಳು ಜಿಮ್ಮಿಗೆ ಜಾಯಿನ್ ಆಗಿದ್ದಾಳೆ, 1 ತಿಂಗಳ ಹಣ ಕಟ್ಟಿ ಹಾಕಿದೆ. ನಾನಂದೆ ಜಿಮ್ ಮೇಯ್ನ, ನಿಮ್ಗೆ ಊಟ ತಿನ್ನೋದು ಮೇಯ್ನ ಅಂತ. ಈಗ ಜಿಮ್ಮಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹಣ ಕಟ್ಟಬೇಕು, ಹಣ ಕಟ್ಟಿದ್ದು ಲಾಸ್ ಆಗ್ತದೆ. ಈ ತರದವ್ರು ಯಾರಾದ್ರೂ ಇದ್ದಾರೆ? ಸೊ ನನಗೆ ಏನ್ ಗೊತ್ತಾ, ಆಬ್ವಿಯಸ್ಲಿ ಅವ್ರವ್ರ ಇಷ್ಟ, ಅವ್ರವ್ರ ಪರ್ಸನಲ್ ರೀಸನ್ಸ್, ಕೆಲ್ಸಕ್ಕೆ ಬರ್ತಾರೆ, ಕೆಲಸ ಬಿಡ್ತಾರೆ, ಇನ್ನೆಲ್ಲೋ ಚೆನ್ನಾಗಿರೋ ಕೆಲಸ ಸಿಗ್ಬೋದು, ಅದೆಲ್ಲ ಆಗುತ್ತೆ. ಬಟ್ ಅವ್ರು ಹೇಳಿದ್ದೇನು ನಮಗೆ ಅಷ್ಟೇ. 3 ತರ ರೀಸನ್ ಹೇಳಿದ್ರು, ಬೇಜಾರಾಯ್ತು ಆಯ್ತಾ. ಸೊ ಹಂಗಾಗಿ ನಾನು ಸರಿ ಅಂತ ಸುಮ್ನಾದೆ. ಇವಾಗ ಗುಡ್ ನ್ಯೂಸ್ ಇದೆ ಅಮ್ಮ, ಇದೇ ಗುಡ್ ನ್ಯೂಸ್ ಕೊಡ್ಪೆ. ನಾವಿನ್ನ ಪರ್ಮನೆಂಟ್ ಆಗಿ ಕೆಲ್ಸದವ್ರನ್ನ ಇಡಲ್ಲ ಅಂತ ಅನ್ಕೊಂಡಿದೀವಿ ಮನೆ ಅಡ್ಗೆ. ಪರವಾಗಿಲ್ಲ, ಪರ್ಮನೆಂಟ್. ಸೊ ಅಮ್ಮ ಒಂದ್ ಡೈಲಾಗ್ ಹೇಳಿದ್ರು, ಯಾರಾದ್ರೂ ಒಬ್ರು ಸಿಗ್ತಾರೆ ಬಿಡಿ ಅಂತ. ಬಟ್ ನಮಗೆ ನಾಳೆನೇ ಒಬ್ರು ಅಡಿಗೆಯವ್ರು ಬರ್ತಾ ಇದ್ದಾರೆ. ಹೌದಾ? ಪರವಾಗಿಲ್ಲ, ಇವರಿಗೆ ಅಡಿಗೆಯವ್ರು ಬೇಕೆ. ಯಾಕಂದ್ರೆ ನಾವೀಗ ಇದ್ದಷ್ಟು ದಿವಸ ಮಾಡ್ತೇವೆ, ನಾವು ಹೋದ್ಮೇಲಂತೂ ಬೇಕೆ. ಸೊ ನಮ್ಗೆ ನಾನು ಅನ್ಕೊಂಡೆ, ಇವ್ರು ಇಲ್ಲಾದ್ರೆ ಇನ್ ಯಾರಾದ್ರು ಬರ್ತಾರೆ ಅಂದ್ರೆ, ಬೆಳಿಗ್ಗೆನೆ ಒಬ್ರು ಬಂದ್ರು. ಸೊ ಐಮ್ ಹ್ಯಾಪಿ. ಅಜ್ಜಿನ ಗುಚ್ಚಾಂಡತಿ ಮಗ, ಅಜ್ಜಿನ ಗುತ್ತಾಪು ಚಿಂತೆಯನ್ನು ಎನ್ನದಿತ್ತೀನಿ ಜೋಜ ಅಂದ್ರೆ ನಿಮ್ಮನ್ನ ಬಂದಾಗ ನೀವೊಂದ್ ದಿನ ಮೊಬೈಲ್ ನೋಡ್ತೀರಲ್ಲ. ಸೊ ಹಂಗೆಲ್ಲ ಕತೆ. ನಾವು ಹಂಗೆ ಹೊರಗಡೆ ಹೋಗಿ ಬಂದ್ವಾ, ಬರೋ ಅಷ್ಟ್ರಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಲಕ್ಷ್ಮೀ ನಾರಾಯಣ ಪ್ರತ್ಯಕ್ಷ ಆಗ್ಬಿಟ್ಟಿದಾರಲ್ಲ. ಹೌದು, ಯಾಕಂದ್ರೆ ನಾನು ಅಮ್ಮನ್ಗೆ ಪಪ್ಪ ಊರ್ಗ್ ಹೋಗ್ತಾರಂತ, ಅವ್ರನ್ನ ಬಿಟ್ಟಿರೋದಕ್ ಆಗ್ತಾ ಇಲ್ಲ, ಅದಕ್ಕೆ ಬಂದ್ಬಿಟ್ರು. ಇಲ್ಲ, ಅಲ್ಲಿ ಪಾಪ ಒಂದು ಪ್ರಾಬ್ಲಮ್ ಇತ್ತು, ಅಡಿಗೆ ಅವ್ರಿಲ್ಲ ಅಂತ ನಾನು ಕೂತೆ, ಅವರಿಗೂ ಕಷ್ಟ ಆಗ್ಬಾರ್ದಂತ. ಈಗ ಅಡಿಗೆ ಅವ್ರು ನಿನ್ನೆ ಬಂದ, ಮತ್ತೆ ನಾನು ಅಲ್ಲೇ ಮನ್ಸಲ್ಲಿ ಅನ್ಕೊಂಡಿಲ್ಲ ನಾಳೆ ಹೋಗ್ತೇನೆ ಇವ್ರೊಟ್ಟಿಗೆ ಅಂತ. ಅದು ಬೆಳಗ್ಗೆ ಏನೋ ನಾನ್ ಕೇಳಿದ್ರೆ ಇಲ್ಲ ಊಟ ಮಾಡಿ ಬರ್ತಾರೆ ನಮ್ಮ ಮನೆಯವರು. ಇವತ್ತು ಡೀಪ್ ಕ್ಲೀನಿಂಗ್ ನಮ್ಮನೆ ಕಾರ್ಪೆಟ್ ಅಂಡ್ ಸೋಫಾ ಅರ್ಬನ್ ಕಂಪನಿಯವ್ರನ್ನ ಕರ್ಸಿದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಸಬ್ ಜಾಯಗನಾ? ಮನೆಗೆ ಬಂದಮೇಲೆ ಫಸ್ಟ್ ಟೈಮ್ ಡೀಪಾಗಿ ಕಾರ್ಪೆಟ್ ಮತ್ತು ಸೋಫಾ ಕ್ಲೀನಿಂಗ್ ಮಾಡಿಸ್ತಾ ಇರೋದು. ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ದುಡ್ಡು ವೇಸ್ಟ್ ಆಗುತ್ತಾ ಅಥವಾ ನಿಜವಾಗ್ಲೂ ವರ್ಕ್ ಆಗುತ್ತಾ ನೋಡಬೇಕು. ಅಚ್ಚಾ, ಎಲ್ಲರೂ ಕೇಳಿ, 2 hours ದಯವಿಟ್ಟು ಸೋಫಾದ ಮೇಲೆ ಯಾರು ಕೂರ್ಬೇಡಿ. ಹೆಂಗಪ್ಪ ಗೊತ್ತಾಗುತ್ತೆ ಸೋಫಾದ ಮೇಲೆ? ಇವತ್ತು ಯಾರು ಕೂರ್ಲೇಬೇಡಿ, ಒಣಗಕ್ ಟೈಮ್ ಬೇಕು. ತಾತ, ಇವತ್ತು ಅಲ್ಲಿ ಕೂರಂಗಿಲ್ಲ, ಇವತ್ತು ಅಲ್ಲಿ ಕೂರಂಗಿಲ್ಲ. ಅಲ್ಲೆಲ್ಲ ಕ್ಲೀನ್ ಮಾಡ್ತಾವ್ರೆ, ಅದು ಒದ್ದೆ ಇರುತ್ತೆ. ನಾಳೆ ಬೆಳಿಗ್ಗೆನೆ ಡ್ರೈ ಆಗತ್ತೆ. ಅರ್ಥವಾಯ್ತಾ? ತಪ್ಪಿ ಹೋಗೋದೇ ಬೇಡ ಅಲ್ಲಿಗೆ. ಖುಷಿ ಆಯ್ತಾ? ಅಜ್ಜಿ ಬಂದಿದ್ದು ಖುಷಿ ಆಯ್ತಾ? ಖುಷಿ ಆಂಡ್ ಮಲ್ಲೆ, ಖುಷಿ ಆಂಡ್ ಮಲ್ಲೆ ಉಂಟ, ಖುಷಿ ಆಂಡ್ ಮತ್ತೆ ಬರ್ಲಾಮಿಂದ ಇವತ್ತು ನಮಗೆ ರೈಸ್ ಅಂಡ್ ಬೀಟ್ರೂಟ್.
ಇದೆಲ್ಲ ನಿಮಗೆ ನೆನಪಿದ್ರೆ ಹ್ಯಾಂಡ್ ಮೇಡ್ ಫರ್ನಿಚರ್ಸ್ ಆಯಿತಾ. ನನಗೆ ಒಂದು ಕಡೆಯಿಂದ ಯೋಚನೆ, ಈ ಥರ ಎಲ್ಲ ಡೀಪಾಗಿ ಕ್ಲೀನಿಂಗ್ ಮಾಡಿದ್ರೆಲ್ಲ ಹಾಳಾಗುತ್ತಾ, ಏನು ಕತೆ, ಅದೆಲ್ಲ ನೀಟಾಗಿರುತ್ತಾ. ನಾನು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದಲ್ಲ, ಈ ಥರ ಎಲ್ಲ ಸೋಪ್ ಹಾಕಿ ಉಜ್ಜಿ ತಿಕ್ತಾ ಇದ್ದಾರಲ್ಲ, ಈ ಥರ ಮಾಡೋದಾ ಕ್ಲೀನಿಂಗ್ ಅಂತ ನಾನು ಅವ್ರನ್ನ ಕೇಳೋದಾಯ್ತಾ. ಬಟ್ ಎಲ್ಲ ಮಾಡಿದ್ಮೇಲೆ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅಂತ ಅರ್ಥ ಆಯಿತು. ನೀವು ನೋಡ್ತಾ ಹೋಗಿ ಆಯಿತಾ. ಚೆನ್ನಾಗಿ ಸ್ಕ್ರಬ್ ಮಾಡ್ತಾರೆ ಆಯಿತಾ. ತುಂಬ ಹೊತ್ತು ಬೇಕು, ಆಲ್ಮೋಸ್ಟ್ 2 hours ಮಿನಿಮಮ್ ಆಗಿ ಅವರಿದ್ರು ಕ್ಲೀನ್ ಮಾಡಿಕೊಂಡು. ಆ ಕಾರ್ಪೆಟ್ ಇದೆಯಲ್ಲ 29,000 ಪೇ ಮಾಡಿದ್ದೀನಿ ಆಯಿತಾ. ಬಟ್ ಇವಾಗ ಅದು ಗೊತ್ತೇ ಆಗ್ತಿರ್ಲಿಲ್ಲ ಅಷ್ಟೊಂದು ಚೆನ್ನಾಗಿ ಪ್ರೀಮಿಯಮ್ದಂತ. ಬಟ್ ಕ್ಲೀನಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗೆ ಆಶ್ಚರ್ಯ ಆಯಿತು. ವಾವ್, ಈ ಥರ ಮಾಡ್ತಾ ಇರಬೇಕು ಮಧ್ಯದಲ್ಲಿ ಒಂದೊಂದು ಸತಿ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕಾರ್ಪೆಟ್ ಕ್ಲೀನಿಂಗ್, ಸೋಫಾ ಕ್ಲೀನಿಂಗ್ ಈ ಥರ ಮಾಡೋದಂತ. ಇವಾಗಲೇ ಗೊತ್ತಾಗಿದ್ದು. ಸೋಫಾ ಸಬ್ ಹೋಗ್ಯಾ, ಬಸ್ ಕಾರ್ಪೆಟ್ ಬಾಕಿಯೇ. ಬಿಫೋರ್ ಆಫ್ಟರ್ ಏನು ಗೊತ್ತಾಗ್ತಿಲ್ವೇ? ಕುछ डिफरेंस लग रहा है आपको? क्या डिफरेंस है? क्या डिफरेंस है? ಕಲರ್ ಚೇಂಜ್ ಹೋಗ್ಯಾ. ಧೂಳೆಲ್ಲ ಹೋಗಿದೆ ಕರೆಕ್ಟ್. ಬಟ್ ಕಾರ್ಪೆಟ್ ಅಂತ ಎದ್ದು ಕಾಣಿಸುತ್ತೆ. भैया ये सब साइड में ना बहुत धूल है. ಇದು ವಾಶ್ ಮಾಡಿರೋ ಕಡೆ, ಅದು ವಾಶ್ ಆಗದಿರೋ ಕಡೆ ನೋಡಿ. ಬಟ್ ಆಬ್ವಿಯಸ್ಲಿ ಇದ್ರ ಮೇಲೆ ಸ್ವಲ್ಪ ನೀರಿದೆ ಇವಾಗ. ಈ ಸೋಫಾದಲ್ಲಿ ಒಂದ್ ಸ್ವಲ್ಪ ಗಲೀಜೆಲ್ಲ ಇತ್ತು. ಎಷ್ಟು ನೀಟಾಗಿ ಮಾಡಿದಾರೆ ಗೊತ್ತಾ. ಆ ಸೋಫಾನು ಕಲರ್ ಹಿಂಗ್ ಬದಲಾಗಿದೆ. ಓ ಮೈ ಗಾಡ್, ವರ್ತ್ ಇಟ್. ಇನ್ನ ಒಣಗ್ತಾ ಇದೆ ಇದು. 2 hours ಅಲ್ಲಿ ಇಡ್ಬೇಕನ್ನಿದ್ದಾರೆ. 2 hours ಫ್ಯಾನ್ ಅಡಿ ನಾವು ಇಡೀ ರಾತ್ರಿ ಇಡ್ತೀವಿ. ಬ್ಯೂಟಿಫುಲ್, ಪರ್ಫೆಕ್ಟ್, ಚೆನ್ನಾಗಿ ಮಾಡಿದ್ದಾರೆ. ಹೆಂಗಾಗಿದೆ ಸೋಫಾ ಎಲ್ಲ? ಹೊಸ ಮಸ್ತ್ ಸೋಫಾದಾಗ ಆಗಿದೆ. ಎಷ್ಟು ಚೆನ್ನಾಗಿದೆಯಲ್ಲ. ಈಗ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಒದ್ದೆ ಆಗಿದೆ. ಅವ್ರು 8 ಗಂಟೆ ಕುತ್ಕೊಳ್ಬೋದು ಹೇಳಿದ್ರು. ನಾಳೆ ಬೆಳಿಗ್ಗೆ ಹೊಸ ಸೋಫಾ ಕಾಣ್ತದೆ. ಇದನ್ನ ನೋಡಿ ನಾನು ಊರಲ್ಲಿ ಮಾಡ್ತೇನೆ. ಈ ಜನ ಕಳಿಸ್ಬೋದು ಊರಿಗೆ. ಊರಲ್ಲೆಲ್ಲ ಇಲ್ಲ. ಇದನ್ನ ಕ್ಲೀನ್ ಮಾಡಕ್ ಹೇಳಿದ್ದು. ಸೂಪರ್ ಅಲ್ಲ? ಇದನ್ನು ಗಲೀಜಾಗಿತ್ತಲ್ಲ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಇದನ್ನು ಮಸ್ತ್ ಒಳ್ಳೆ ಕೆಲಸ ಮಾಡಿದ್ದಾರೆ ಹುಡುಗರು. ಹಾಯ್, ಹಲೋ. ಗಂಟೆ 1:15 ಆಯ್ತು. ಹಸಿವೆನ ಆಗ್ತಾ ಇದೆ. ಇವತ್ತು ನಾಗರ ಪಂಚಮಿ. ನಮ್ದು ಮಂಗಳೂರು ಉಡುಪಿ ತುಂಬಾ ವಿಶೇಷ. ಇವತ್ತು ತುಳುನಾಡಲ್ಲಿ ನಾಗರ ಪಂಚಮಿ ಅಂದ್ರೆ, ನಾನು ಹೇಗೂ ಮಗಳ ಮನೇಲಿದ್ದೇನಲ್ಲ ಬೆಂಗಳೂರಲ್ಲಿ, ಅದಕ್ಕೆ ಇವತ್ತು ಹಬ್ಬದ ಅಡುಗೆ ಮಾಡಿದ್ದೇನೆ ಸಿಂಪಲ್ ಆಗಿ. ಬನ್ನಿ ತೋರಿಸಿದೆ. ಇದು ಕ್ಯಾಪ್ಸಿಕಮ್ ಬೋಂಡ. ಇದು ಬೆಳಿಗ್ಗೆ ಇಡ್ಲಿಗೆ ಸಾಂಬಾರ್ ಮಾಡಿದ್ದೇವೆ, ಊಟಕ್ಕೂ ಅದೇ ಸಾಂಬಾರ್ ಇವತ್ತು. ಕೋಸಂಬರಿ, ಇಡ್ಲಿ, ಬೆಂಡೆಕಾಯಿ ಪಲ್ಯ, ಕ್ಯಾಪ್ಸಿಕಮ್ ಬೋಂಡ, ಕಡಲೆಬೇಳೆ, ಸಾಬಕ್ಕಿ, ಹೆಸರುಬೇಳೆ ಪಾಯಸ, ತೆಂಗಿನಕಾಯಿ ಹಾಲು ಹಾಕಿ, ವೈಟ್ ರೈಸ್. ಅಮ್ಮ ಪ್ರತಿ ವರ್ಷ ಇದನ್ನು ಚೆನ್ನಾಗಿ ಊರಲ್ಲಿ ಮಾಡ್ತಾರೆ. ಈ ವರ್ಷ ಮಿಸ್ ಆಗುತ್ತೆ ಅಲ್ವಾ. ಬಟ್ ಅಂದ್ರೂ ಶಿ ಟ್ರೈಡ್ ಹರ್ ಬೆಸ್ಟ್. ಯಾವ ರೀತಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಆ ರೀತಿನಲ್ಲಿ ಮಾಡಿದ್ವಿ. ಊರಲ್ಲಿ ನಾವು ನಾಗರ ಪಂಚಮಿಗೆ ಅರಿಶಿನಲ್ಲಿ ಕಡುಬು ಮಾಡ್ತೇವೆ. ಅದೊಂದು ಮಿಸ್ ಆಯ್ತು ಈಗ ಇಲ್ಲಿ. ನಿನ್ನೆ ಹೋಗಿ ನಾನು ರೊಟ್ಟಿ ತರಕ್ಕೆ ಅಲ್ಲಿತ್ತು ಅಲ್ಲೇ. ಹೌದಾ? ನಮ್ಮನೆಯವರು ಬರುವಾಗ ಊರಿನ ತಗ್ಲಿ ಕೇಳ್ತೇನೆ. ಮನೆಯಲ್ಲಿ ಆಗ್ತದೆ. ಆಮೇಲೆ ಬೆಂಡೆಕಾಯಿ ಈಗ ಪಾಯಸ ಮಾಡಿದ್ದೇನೆ. ಅಲ್ಲಿತ್ತಲ್ಲಿ ಹೌದಾ? ಇನ್ನೊಂದ್ಸಲ ತನ್ನಿ. ಕಡುಬು ಮಾಡ್ತೀರಾ? ಅರಿಶಿನಲ್ಲಿ ಕಡುಬು ಮಾಡ್ತೇವೆ. ತಂಬಿಟ್ಟು ಮಾಡ್ಲಿಲ್ವ ನನಗ? ತಂಬಿಟ್ಟು ಮಾಡಿಲ್ವಾ? ತಂಬಿಟ್ಟು ಬೇಕಲ್ಲ. ಅದೇ ಮಾಮಿ ಮಾಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ಕೋತೀನಿ. ಯಾವ ಮಾಡಿಸ್ಲಾ? ನಾಳೆ ಮಾಡ್ಲಾ ಮಾಮಿ? ತಂಬಿಟ್ಟು ಇವತ್ತು ಬೇಕಾಗಿತ್ತು ಪೂಜೆಗೆ. ನೀವು ನಾಗರ ಪಂಚಮಿ ಇರ್ತೀರಾ? ತಂಬಿಟ್ಟು ಅಂದ್ರೆ ಅನ್ನ ಮಾಡ್ತಾರೆ. ಲಡ್ಡು, ಅಕ್ಕಿ ಕಡುಬು. ಅಕ್ಕಿ ಮತ್ತೆ ಅಕ್ಕಿ ಕಡುಬಾ? ಲಡ್ಡು ಅಲ್ವಾ? ಲಡ್ಡುನೇ. ಮತ್ತೆ ನಾನು ಅನ್ಕೊಂಡೆ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ಇರಲ್ಲ, ಏನು ಸೆಲೆಬ್ರೇಷನ್. ಬಟ್ ಸರ್ಪ್ರೈಸ್. ಯಾವಾಗ್ಲೂ ಹೇಳ್ತೀರಲ್ಲ ನಾನ್ ವೆಜ್ ಅಡಿಗೆ ಮಾಡ್ತೀರಾ ಅಂತ, ಅದಕ್ಕೆ ಇವತ್ತು ವೆಜ್ ಅಡಿಗೆ ಮಾಡಿದ್ದೇನೆ. ವೆಜ್ಜಿನವರಿಗೆ ಖುಷಿ ಆಗ್ತದೆ. ಮಾಡ್ತೀವಿ, ವೆಜ್ಜು ಮಾಡ್ತೇವೆ, ಆದ್ರೂ
ನಾನ್ ವೆಜ್ ಎರಡೂ ಇರುತ್ತೆ, ಆಲ್ಮೋಸ್ಟ್ ಎವ್ರಿ ದಿನ ಎರಡೂ ವೆಜ್ ಇರ್ತದೆ, ನಾನ್ ವೆಜ್ ಇರ್ತದೆ. ಬಿಕಾಸ್ ನನಗೆ ದೀಪುಗೆ ತರಕಾರಿ ಬೇಕೇ ಬೇಕು, ಜೊತೆಗೆ ನಾನ್ ವೆಜ್ ಸ್ವಲ್ಪ ಬೇಕು. ಇವತ್ತಿಲ್ಲ ಆಬ್ವಿಯಸ್ಲಿ ಪ್ಯೂರ್ ವೆಜ್, ಸೊ ನನಗೆ ಪನ್ನೀರ್ ಇದೆ ಆ್ಯಂಡ್ ಮೊಸರು ಇದೆ. ಆಲ್ರೈಟ್ ಗೈಸ್, ನಾವು ಎಂಜಾಯ್ ಮಾಡ್ತೀವಿ, ಆಮೇಲೆ ಸಿಗೋಣ, ಬಾಯ್. ನೆನಪಿದೆಯಾ ನಿಮಗೆ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ವ, ಮಗನಿಗೊಂದು ಹೈ ಚೇರ್ನ ಪರ್ಚೇಸ್ ಮಾಡಿದ್ದೆ ನಾನು. ಅದು ಫೈನಲಿ ಡೆಲಿವರಿ ಆಯಿತು ಆ್ಯಂಡ್ ಇವತ್ತು ಇನ್ಸ್ಟಾಲೇಷನ್ಗಂತಲೂ ಬಂದಿದ್ರು ಆಯಿತಾ. ಸೊ ಮದರ್ ಕೇರಿಂದನೇ ಕಳಿಸ್ತಾರೆ. ಸೊ ಹಾಗಾಗಿ ಬಂದೆಲ್ಲ ಇನ್ಸ್ಟಾಲ್ ಮಾಡಿದ್ರು, ಡೀಟೇಲಾಗಿ ಎಲ್ಲ ಹೇಳಿದ್ರು ಹೇಗೆ ಏನು ಯೂಸ್ ಮಾಡೋದು, ಫಂಕ್ಷನಾಲಿಟಿ ಎಲ್ಲ ಏನು ಅಂತ. ಇದನ್ನು ನೋಡಿ ತಾತ ಏನಂತಾರೆ ಗೊತ್ತಾ, ವೀಕ್ಷಿತಾ ನೀನು ನೋಡಿದ್ಯಾ ಮನೆಗೊಂದು ಹೊಸ ಚೇರ್ ಬಂದಿದೆ, ಅಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ, ಬಟ್ ನನಗೇನು ಇಷ್ಟ ಆಗಿಲ್ಲ, ಅದು ಏನಕ್ಕೆ ಆ ಚೇರ್ ಅಂತಾರೆ. ನಿಮಗಲ್ಲ, ಅದು ಮಗನ್ಗೆ ಅವರಿಗೆ ಆ ಚೇರಲ್ಲಿ ಇಂಟ್ರೆಸ್ಟ್ ಇಲ್ಲಂತೆ, ಆ ಚೇರ್ ಚೆನ್ನಾಗಿಲ್ಲ ಅಂತೆ. ಅವರು ನಾವು ಕೂತ್ಕೊಳ್ಳೋದಕ್ಕಂತ ಅಂದ್ಕೊಂಡಿದ್ದಾರೆ, ನಾವು ಕೂತ್ಕೊಳ್ಳೋದಲ್ಲ ಅದು, ಮಗ ಊಟ ಮಾಡೋ ಚೇರ್. ನಾವು ನೋಡಿಲ್ಲಲ್ಲ ಇಲ್ಲಿ ತನಕ, ಅದಕ್ಕೆ ನೋಡಿ ಇವಾಗ ಗೊತ್ತಾಯ್ತು. ಮಗಿಗೆ ಊಟ ಮಾಡೋ ಚೇರ್ ಇಲ್ಲಿ ಕೂರ್ಸ್ಕೊಂಡ್ರೆ ಇಲ್ಲಿ ಮಾಡಿದ್ದೆ ಫೋಟೋದ್ದು ಇದೆಲ್ಲ ಚೆನ್ನಾಗಿಲ್ಲ ಮತ್ತೆ ಚೆನ್ನಾಗಿಲ್ಲ ಅಂತೀರಾ? ಊರಲ್ಲಿ ದೊಡ್ಡವರಿಗೆಲ್ಲ ಇದೆ ಅಂತ ಮಗೀಗ ಇಲ್ಲಿ ಕೂರ್ಸ್ಕೊಂಡ್ಬಿಟ್ಟು ಏನು ಮಾಮ? ಇದು ಪ್ಲಾಸ್ಟಿಕ್, ಇದು ತಿನ್ನಬಾರ್ದು. ಹೌದು, ಕರೆಕ್ಟ್ ನೀವು ಹೇಳಿದ್ದು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಪ್ಪ ಇವೆಲ್ಲ ಹಾಕೊಂಡು ತಿಂತಾರಲ್ಲ, ಅದೆಲ್ಲ ನೋಡಿದ್ದಿಲ್ಲ ನಾನು. ಏನು ಮಾಡ್ತೀರಾ? ಈ ಕೈ ಬೆರಳಿಗೆ ಹಾಕೊಂಡು ನಿಂಗೆ ತಿಂತಾರಲ್ಲ, ಹಿಂಗೆ ಮಾಡಿ ಅದಲ್ಲ ಬೋಟಿ ಅಂತ ಬೆರಳಿಗೆ ತೂ ಹಾಕೊಂಡು ತಿಂತಾರಲ್ಲ, ಪ್ಲಾಸ್ಟಿಕ್ ಎಲ್ಲ ತಿನ್ಬಾರ್ದಲ್ಲ, ಬಿಸಾಕಿ. ಒರೆಸ್ತೀನಿ ನಾನು. ಸುಮ್ಮನೆ ತಿಂತೀನಿ, ಇಲ್ಲಿದ್ದೆಲ್ಲ ಕಿರಿಕಿರಿ ಜಲ್ದಿ ಮಾಡಬಾರ್ದು, ಯಾರು ನಿಧಾನಕ್ಕೆ ಮಾಡಬೇಕು. ಯಾಕೆ ಕಿರಿಕಿರಿ? ನಾನು ಏನೇ ಕೈ ಹುಷಾರಂತಂದ್ರೆ ಕಿರಿಕಿರಿ ಇರ್ತದೆ, ಕೈ ನೋಡಿ ಪರಪರ ಅನ್ನುತ್ತೆ. ಯಾರೆಲ್ಲ ತಿಂದ್ರಿ ಈ ಪ್ಲಾಸ್ಟಿಕ್ನ? ಫಸ್ಟ್ ಯಾರು ತಿಂದಿದ್ದು? ಆಮೇಲೆ ನೀವು ನಾನು ತಿಂದಿದ್ದೀನಿ, ಇವತ್ತು ತಿಂದೆ, ಮುಗಿದ ಕತೆ. ಏನಾಗಲ್ಲ ಬಿಡುವ, ಆದರೆ ಮೋಸ ಮಾಡ್ತಾರೆ ಸಖತ್. ನೋಡಿ ಹೆಂಗೆ ದೀಪ ಉರಿದ. ಮಾಮ ತಿಂದ್ರಾ? ನಾನು ಒಂದು ತಿಂದೆ, ಆಮೇಲೆ ಜ್ಞಾಪಕ ಬಂತು. ಇದು ಪ್ಲಾಸ್ಟಿಕ್ಕು, ಇದು ಸುಟ್ಟೋಗುತ್ತೆ ನೋಡಿ. ಇದು ಇದೇ ಥರ ಒಳಗಡೆ ಕರಗಲ್ಲ, ಒಳಗಡೆ ಹೊಟ್ಟೆ ಒಳಗಡೆ ತಿಂದರೆ ಕರಗಲ್ಲ ಪ್ಲಾಸ್ಟಿಕ್ಕು. ಹಂಗೆ ಏನಾದ್ರು ಸಿಗಾಕೊಂಡು ಮೋಷನ್ ಗೀಷನ್ ಕಷ್ಟ, ಅದು ಇದು ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಜಾಸ್ತಿ ಆಗಿ ಹಾಸ್ಪಿಟಲ್ ಸೇರ್ಕೋಬೇಕಾಗುತ್ತೆ. ಯಾರು ದಯವಿಟ್ಟು ಇದು ತಿನ್ನಕ್ಕೆ ಹೋಗ್ಬೇಡಿ ಅಂತ ನನ್ನ ಒಂದು ಮಾತು. ದಯವಿಟ್ಟು ಕ್ಷಮಿಸಿ, ಮಕ್ಕಳಿಗಂತೂ ಇದು ಕೊಡಕ್ಕೆ. ಮಕ್ಕಳಿಗೆ ಜಾಸ್ತಿ ಕುರುಕುರು ಎಲ್ಲ ಕೊಡ್ತಾರಲ್ಲ, ತುಂಬ ಜನ ಎಲ್ಲ ತಿಂತಾರೆ, ಆದರೆ ಇದನ್ನ ರುಚಿ ರುಚಿಯಾಗಿರ್ತಂತ ಎಲ್ಲರೂ ತಿಂತಾರೆ. ಇದನ್ನು ತಿನ್ನಬಾರ್ದು. ಹೊಟ್ಟೆ ಒಳಗಡೆ ಹಿಂಗಾಗ್ಬಿಡ್ತದೆ. ಇದು ಸುಟ್ಟೋಗಿದೆ, ಹೊಟ್ಟೆ ಒಳಗೆ ಸುಡಲ್ಲ. ಮಾಮ ಕಂಡಿಡ್ದ ಚಕ್ರ, ಮಾಮನಂತೆ ಬಲವಾದ ಚಕ್ರ. ಹಬ್ಬದ ರಾತ್ರಿಯ ಊಟ, ಹಬ್ಬದ ಸ್ಪೆಷಲ್ ಊಟ ಇವತ್ತು. ಸಾಕು ನನಗೆ ಜಾಸ್ತಿ ಎಣ್ಣೆ ಪದಾರ್ಥ ತಿನ್ನಬಾರ್ದು. ತುಂಬ ನಾನು ನೋಡಿ ಗೈಸ್ ಒಂದೇ ಒಂದು ತಗೊಂಡಿಲ್ಲ. ಅಲ್ಲಿ ನೋಡಿ ಬಜ್ಜಿ. ಎಣ್ಣೆ ಪದಾರ್ಥ ಯಾರಿಗೆ ಫೇವ್ರೆಟ್? ಮಾಮಿ, ಅಮ್ಮ. ಸಾಕು. ನಿಮ್ಮ ಫೇವ್ರೆಟ್ ಯಾವುದು? ನಿಮ್ಮ ಫೇವ್ರೆಟ್ ಯಾವುದು ಅಂದರೆ ಒಳ್ಳೆ. ಇನ್ನೂ ತಿಂದೇ ಇಲ್ಲ, ಆಗಲೇ ಫೇವ್ರೆಟ್ ಯಾವುದು ಅಂತ ಕೇಳಿದ್ರು. ಇನ್ನು ಟೇಸ್ಟ್ ಮಾಡಿದ್ಮೇಲೆ ಇಡ್ಲಿ ತಿಂತೀನಿ. ಇಡ್ಲಿ ಇದೆಯಾ? ಇಡ್ಲಿ ನಾಳೆ ಬೆಳಿಗ್ಗೆ ತಿನ್ಬೋದು. ಇಡ್ಲಿ ಸಾಂಬಾರ್ ಇವತ್ತು ಪಾಯಸ ಫೇವ್ರೆಟ್. ಹೌದಾ? ಚೆನ್ನಾಗಿದೆಯಾ? ನಾನು ಮಾಡಿ ಸಾಕು. ಇಡ್ಲಿ ಸಾಂಬಾರ್ ಇಸ್ ಗುಡ್. ನಿಮ್ಗೆ ಇಡ್ಲಿನೇ ಇಷ್ಟ ಇಲ್ಲಲ್ಲ? ಆದರೆ ಇಷ್ಟ ಇಲ್ಲ, ಅದೇ ಈ ಥರ ಅಪರೂಪಕ್ಕೆ ಯಾವಾರು ಒಂದಲ್ಲಿ ಮಾಡಿದ್ರೆ ಇಷ್ಟ. ಓ, ಅತ್ತೆ ಮಾಡಿರೋ ಇಡ್ಲಿ ಸಾಂಬಾರ್ ಅಂದ್ರೆ ಇಷ್ಟ. ಹೌದು, ಇದು ಈ ಥರದ್ದು ಇಷ್ಟ. ಅತ್ತೆಗೆ ಬಂತು 2 ಕೊಂಬು, ಕೋಲರ್ ಇಲ್ಲ ಎತ್ತಲಿಕ್ಕೆ. ಅದೇ ಈ ಥರ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಕಂದ ಸಾಫ್ಟ್ ಮನ್ಸಿನವ್ರು ಮಾಡಿದ್ರೆ ಸಾಫ್ಟು. ನಮ್ಮಮ್ಮ ಸಾಫ್ಟು, ಅಮ್ಮನ ಮಗಳು ಸಾಫ್ಟು. ಆಮೇಲೆ ಯಜಮಾನ ಸಾಫ್ಟು,
ಮಗಳ ಯಜಮಾನ ಸಾಫ್ಟ್, ಅಮ್ಮನ್ ಮಗಳನ್ನ ಮಗ ಸಾಫ್ಟು. ಆಮೇಲೆ ಮಗ ಸಾಫ್ಟ್. ಮಗಳಿಗೆ ಮಗ ಆಗ್ಬೋದು ಸಾಫ್ಟ್ ಸಾಫ್ಟ್ ಆಗ್ಬೋದು. ಅಲ್ವಾ? ಕನ್ನಡ ಹಿಂಗೆ ತೆಗಿತೀವಿ ಸಡನ್ಗೆ, ಹಾ ಬೇಡ ತೆಗಿಬಾರ್ದು ಅಂದ್ರೆ ಹಂಗೆ ಕೈ ಬಿಟ್ಟು ಬಿಡುತ್ತೆ, ಒಂದೊಂದ್ಸಲಿ ಬಿಡುತ್ತೆ ಅದು. ಮುಂಚೆ ಎಲ್ಲ ಹಿಂಗೆ ಹಿಂಗಿದ್ದೆಲ್ಲ ಮಾಡ್ತಿತ್ತಲ್ಲ, ಇವಾಗೆಲ್ಲ ಸಾಫ್ಟ್ ಆಗಿದೆ, ಹಿಂಗೆ ತೆಗಿಯುತ್ತೆ. ಬೇಡ ಬೇಡ ಅಂದರೆ ಓಕೆ ಅಂತ. ಅಲ್ಲ ನನಗೆ ನಾನಂದ್ರೆ ಈಗ ಐಫೈ ಕುಡಿತಾನೆ ಅಂದ್ರೆ ಐಫೈ ಕೊಡ್ತಲ್ಲ ಹಂಗೆ ಅದನ್ನು ಒಂದೊಂದೇ ಇಂಪ್ರೂವ್ ಗೊತ್ತಾಯ್ತಾ. ಈಗ ನೀವೆಲ್ಲ ಹೋಗೋದು ಗೊತ್ತಾಗುತ್ತೆ ಅಂದ್ರೆ ಹೇಳೋದು ಒಂದು ಚೂರು ಅರ್ಥ ಆಗುತ್ತೆ ಅಂತ. ಇವತ್ತು ತರಕಾರಿ ತಿಂದಿದ್ದೀವಂತ ನಾಳೆ ಒಣಮೀನ್ ಸಾರು, ಓಕೆನಾ? ಹಂಗಿದು ಒಣಮೀನ್ ಸಾರು ಬೇಡವಾ? ಮೀನು ಸಾರು ತಿನ್ನಲ್ಲ, ಐ ಡೋಂಟ್ ಲೈಕ್. ವಾಟ್ ಯು ಲೈಕ್? ನೀರು ಕುಡಿತಾರ ಮೇಡಮ್ ಯಾರು? ಒಣಮೆಣ್ ಸಾರು ತಿನ್ನದವರಿಗೆ ವಾಸನೆ ಅದು, ನಮ್ಗೆ ತಿನ್ನುವವರಿಗೆ ಪರಿಮಳ, ತಿನ್ನದವರಿಗೆ ಅದು. ಐ ಲೈಕ್ ಚಿಕನ್, ಮಟನ್, ಎಗ್ಸ್, ನನಗೆ ನಾಳೆ ತರಕಾರೀಸ್, ಆಲ್ ವೆಜಿಟೇಬಲ್ಸ್, ಎವ್ರಿಥಿಂಗ್, ಬಟ್ ನೋ ಮೀನ್. ಚಿಕನ್ ನನಗೆ ನಾಳೆ ಚಿಕನ್. ಅಳೋದು ಎದ್ದಿದ ತಕ್ಷಣ. ಅಮ್ಮ ಇಸ್ ಹಿಯರ್. ಹಾಯ್. ಅಮ್ಮ ಇಸ್ ಹಿಯರ್. ವೈ ಆರ್ ಯು ಕ್ರೈಂಗ್? ಅಮ್ಮ ಇಸ್ ಹಿಯರ್. ಅಮ್ಮ ಚೋಚ್. ಹಾಯ್ ನಾವು ಬಂದ್ವಿ. ಹಾಯ್ ನಾವು ಬಂದ್ವಿ. ಪಪ್ಪ ನೋಡಿಲ್ಲ ಮಗಂದು ಫೀಡಿಂಗ್ ಚೇರ್. ಇಲ್ಲ ಕೂರ್ಸಿಲ್ಲ ಕೂರ್ಸಿದ್ರು ನೋಡಿ. ಅಣ್ಣ ಮೇಲೆ ಮೇಲೆ ನಿಲ್ಲಿ ಸ್ವಲ್ಪ. How is the high chair? You should enjoy. ಅದು ಮೂಡ್ ಚೆನ್ನಾಗಿದೆ. ಇವಾಗೆಲ್ಲ ರಾತ್ರಿ ಆದರೆ ಬೇಗ ಕೆಲಸ ಮಾಡಿ ಕೂತ್ಕೊಳ್ತಾರೆ ಆಯಿತಾ. ಯಾಕೆ ಗೊತ್ತಾ? ಬಿಗ್ ಬಾಸ್ ನೋಡಬೇಕು, ಅದು ಒಟ್ಟಿಗೆ ನೋಡಬೇಕು ಅಂತ. ಬಿಕಾಸ್ ಒಬ್ಬರು ನೋಡಿದ್ರೆ ಮತ್ತೊಬ್ರಿಗೆ ಮಿಸ್ ಆಗುತ್ತೆ ಅಲ್ವಾ. ನೋಡಿ ಆ ಮುಖದಲ್ಲಿ ಇಂಟ್ರೆಸ್ಟ್ ನೋಡಿ, ಯಾರು ಹೇಗೆ ಟಾಸ್ಕ್ ಕೊಡ್ತಾರೆ, ಏನೇನು ಮಾಡ್ತಾರೆ ಅಂತೆಲ್ಲ ಫುಲ್ ಇಂಟ್ರೆಸ್ಟಿಂಗ್ ಆಗಿ. ಯಾರು ಮಾಮನ್ ನಿಮ್ಮ ಸಂಬಂಧಿಕರಲ್ಲ ಇವರು? ಇಲ್ಲಿ ಕೂತು ನೋಡ್ತಾ ಇರೋರ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಾಗೆ. ನೋಡಿ ಮಾಮಿ ಅಮ್ಮನ ಮುಖ. ಇಲ್ಲಿ ಒಬ್ಬರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಬ್ರೇಕ್ ಹರಿದಾಕ್ಬೇಕು ಅಂತ ಹೇಳಿದ್ರಲ್ಲ, ಆವಾಗ ನೋಡಿ ಇವರಿಬ್ಬರ ಎಕ್ಸ್ಪ್ರೆಷನ್ಸ್ ನೋಡಿ. ಇದು ಮಾಡಿದ ತಪ್ಪ ಸರಿನಾ? ಆ ಸರ್ಟಿಫಿಕೇಟ್ಸ್ ತೆಗೆದಾಕಿದ್ದು ಅವ್ರದ್ದು ಹೇಳಿದ ತಪ್ಪು, ಬಟ್ ಅವ್ನು ಮತ್ತೆ ಅದನ್ನು ದಾಖಲೆ ಪ್ರೂವ್ ಮಾಡ್ಬೋದು. ಯಾರ್ಯಾರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನಮಗೂ ಗೊತ್ತಾಗುತ್ತೆ ನಿಮ್ಮ ಒಪಿನಿಯನ್ ಏನು ಅಂತ. ಥ್ಯಾಂಕ್ಫುಲಿ ನಾವು ನಿಜ ಅಂದ್ಕೊಂಡಿರ್ತೀವಿ ಕೆಲವೊಂದನ್ನು, ಬಟ್ ಅವ್ರು ನೋಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಿಜವಾಗ್ಲೂ ಹರಿದೋಗಿದ್ರೆ ಎಷ್ಟು ಬೇಜಾರಾಗಿರೋದಲ್ವಾ. ಇವ್ರ ಮುಖ ನೋಡಿ. ನೀವು ತಿಂತೀರಾ? ನಿಮಗೆ ಕೊಟ್ರೆ ರಸಗುಲ್ಲ ತಿಂದಾಗ ಸವಾಸನೆ ಮಾಡೋದು ಬಂದ್ಬಿಡ್ತೀವಿ. ಏನು ಮಾಮ? ಈ ಸವಾಸನೆ ಮಾಡೋದು ಬಂದ್ಬಿಡ್ತೀವಿ. ಅಲ್ಲ, ಇವ್ರು ಇಬ್ರಿಬ್ರಿ ಹಾಕಿ ಒಟ್ಟಿಗೆ. ಅದಕ್ಕೆ ಯಾರು ಸೋಲ್ತಾರೆ ಗೆಲ್ತಾರೆ ಅವ್ರವ್ರ ಡಿಸಿಷನ್ ಮಾಡ್ಬಿಡೋದು. ಎಂಜೊಂಡಿ ಪಾಪ ಅಣ್ಣ ನೀರೆಲ್ಲ ಬಂದಿತ್ತು, ಮೂಗೋದೊಂದು ಬಂದಿಲ್ಲ ಅಷ್ಟೇ. ಸೌಂಡ್ ಕಳಿಸಿದ ಅಲ್ಪಡ್ದು ಹೋಯ್ತು ದಿಂಚು ದೆಪ್ಪೆ ಬಲ ಬಲ ಉಲೈ ಫುಲ್ಲು ಬಲ ಸೌಂಡ್ ಇಲ್ಲ ಮಗ. ವೆಜ್ ಕಂಜೂಸ್ ಈರುಳ್ಳಿ ಕೊಡಬೇಕಂತ ಅವನಿಗೆ ಅಲ್ವಾ, ಅವನಿಗೆ ಉಳಿದ ಈರುಳ್ಳಿ ಕೊಡಬೇಕು. ನಿಮ್ಗೇನು ಅನ್ಸುತ್ತೆ? ಹೋಗ್ತಾ ಇರೋ ರೆಡ್ ಬರ್ತದ, ವಿನೆಗಾರ್ಡ್ ಇಷ್ಟ ಆಗ್ತದ, ಯಾರಿಗೂ ಟಕ 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 ಅಂತ ಅದು ಏನಂತ ತಾಯಿ ಮಗ ವಾಗಿಂದಿಲ್ಲ. ಏನಂತೆ ಬೀಡ ಕೊಡ್ತಾರಂತೆ ಟಿವಿನಲ್ಲಿ ಮಾಮ, ಮೆಣಸಿನ್ಕಾಯಿ. ಸುಮ್ಮನೆ ನಾವು ತಿಂತಿದ್ದಲ್ಲ ರಣಕ, ಬೇರೆ ನೋಡಿ
ಇವ್ರು 3 ಜನನು ಇವ್ರಿಗೇ ಟಾಸ್ಕ್ ಕೊಟ್ಟಂಗೆ ಮಾಡ್ತಾರೆ ಗೊತ್ತಾ, ಅಷ್ಟು ಕುತೂಹಲ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾದರೆ ಹೇಗೆ ಅನ್ನಿಸ್ತಾ ಇದೆ? ನೀವು ಯಾರ ಪಾರ್ಟಿ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಯಾರು ಸೆಲೆಕ್ಟ್ ಆಗಬೇಕಾಗಿತ್ತು, ಯಾರು ಸೆಲೆಕ್ಟ್ ಆಗಬಾರ್ದಾಗಿತ್ತು? ಕಮೆಂಟ್ ಮಾಡಿ. ಬೇಜಾರಾಯ್ತಾ ಮುಗೀತು ಅಂತ? ಬೇಜಾರಾಗ್ತದೆ, ಬೇಗ ಓಡಿತಲ್ವಾ, 24 ಗಂಟೆ ಕಾಯ್ಬೇಕು. ನಿಮ್ಗೆ ಯಾರು ಸೆಲೆಕ್ಟ್ ಆಗಿದ್ದು ತುಂಬಾ ಖುಷಿ ಇವತ್ತಿನ ಸಂಚಿಕೆಯಲ್ಲಿ? ಅಲ್ಲಿ ಎಲ್ಲೊಬ್ರು ಹೊಸಬ್ರಿಲ್ಲ, ಹಾಗಾಗಿ ಹೊಸೊಬ್ರಾದ್ರೂ ಪರವಾಗಿಲ್ಲ, ಆದ್ರೂ ಇವ್ರು ಚೆನ್ನಾಗಿ ಮಾಡ್ಬೋದು ಅಂತ ಸುಮಾರು ಜನ ಇರ್ತೀರಿ. ಬುದರ್ಪಂಡ ನಿಗ್ ಗೊತ್ತಾಗೋಣ ಅತ್ತ ಮಾರೆ, ಇವಾಗ ನೋಡಿದ್ರಲ್ಲ ಇವರು ವೈಟ್ ಶರ್ಟ್ ಹಾಕಿದ. ಇಷ್ಟ ಆಯ್ತಾ ನಿಮಗೆ? ನನಗೆ ಬ್ಲ್ಯಾಕ್ ಸ್ವಲ್ಪ ರಫ್ ಅಂಡ್ ಟಫ್ ಇತ್ತಿಲ್ಲ. ಆ ಥರನೇ ಇರಬೇಕು, ರಫ್ ಅಂಡ್ ಟಫ್ ಆಗಿದ್ರೇನೆ ಇದು ಬಿಗ್ ಬಾಸ್ ಅಲ್ಲಿ. ಅಲ್ಲ ಇಬ್ರು ಇದ್ರು ಮಾಮ, ಇವರಿಬ್ರು ಅವಾಗಿಂದ ನೋಡಿದ್ದಾರೆ ಆಯ್ತಾ. ಯಾರು ಸೆಲೆಕ್ಟ್ ಆಗಿದಂದ್ರೆ ಉತ್ತರ ಇಲ್ಲ ಅದಕ್ಕೆ ಕರೆಕ್ಟ್ ಆಗಿ, ಗೊತ್ತಿಲ್ಲ ನಮ್ಗೆ ಅವ್ರು ಪರಿಚಯ ಇಲ್ಲ ಅಂತಾರೆ. ಸೆಲೆಕ್ಟ್ ಆಗ್ಬೋದು ಬನ್ನಿ ನೀವು. ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಯಾರು ತುಂಬಾ ಇಷ್ಟ ಆದ್ರು? ಇಷ್ಟು ಜನ ಬಂದ್ರಲ್ಲ, ಹುಡುಗಿ ಯಾರು? 20 ವರ್ಷದ ಹುಡುಗಿ ಬಂತು. ಹಾ, ಹುಡುಗಿ ಹೆಸರು ಗೊತ್ತಿಲ್ಲ, ನನಗೆ. ಆ ಹುಡುಗಿ ಮಾತ್ರ ಪರ್ಫೆಕ್ಟ್ ಆಗಿ ಎಲ್ಲ ಆನ್ಸರ್, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಖುಷಿಯಿಂದ ಕೊಡ್ತು, ಖುಷಿಯಿಂದ ಹೋಯ್ತು. ಸೆಲೆಕ್ಟ್ ಸೆಲೆಕ್ಟ್ ನಿಮ್ಮಲ್ಲಿ ಕೇಳಿದ್ದು ಅದೇ ಪ್ರಶ್ನೆ. ನಿಮ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ಗೊತ್ತು? ನಿಮ್ಗೆ ಯಾರು ಗೊತ್ತು? ಗ್ರೀನ್ ಸಿಗ್ನಲ್. ಹೌದಾ? 20 ವರ್ಷದ? 20 ವರ್ಷ. ಹೇಗೆ ಮಾತಾಡಿದ್ರೆ ಏನ್ ಹೇಳೋದು? ಬಡ ಹುಡುಗಿ ಅವಳು. ಅವ್ರ ಮನೇಲಿ ಅಪ್ಪ ಇದ್ದಾರೆ, ಅಪ್ಪ ಇದ್ದಾರೆ. ತಾಯಿ ಆರ್ಟ್ ಪೇಷಂಟ್ ಇಲ್ಲಪ್ಪ, ದಿನಕ್ಕೆ 150 ರೂಪಾಯಿ ಸಂಬಳ ತಂದು ತಾಯಿ ಆಸ್ಪತ್ರೆ ತೋರ್ಸಕ್ಕಾಗಲ್ಲ. ಕಾಲೇಜ್ಗೆ ಹೋಗುತ್ತೆ, ಮಧ್ಯಾಹ್ನ ಮಧ್ಯಾಹ್ನ ಮೇಲೆ 120 ರೂಪಾಯಿ 50 ರೂಪಾಯಿ ತಂದ್ಬಿಟ್ಟು ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ಕಷ್ಟ ಆಗಿದೆ. ಮಳೆ ಬಂದಾಗ ಅಲ್ಲಲ್ಲಿ ಸೋರ್ತದಂತೆ, ಹಂಡೆ ನೀರ್ ತೆಗೆದು ಚೆಲ್ತಾ ಇರ್ತಾರಂತೆ ಗಂಟೆಗೊಂದ್ಸಲ, ಅಷ್ಟು ಬಡವರಂತೆ. ನಿಮ್ಗೆ ಯಾರು ಇಷ್ಟ ಆಗಿಲ್ಲ ಇವತ್ತಿನ ಸಂಚಿಕೆಯಲ್ಲಿ? ಇವತ್ತಿನ ಸಂಚಿಕೆಯಲ್ಲಿ ಇಬ್ರು ಬಂದಿದ್ರು, 26 ವರ್ಷ. ಒಬ್ಳು ಬೆಳಿಗಿದ್ರು, ಒಬ್ರು ಕಪ್ಪಗಿದ್ರು. ಅವ್ರ ಹೆಸರು ಸರಿಯಾಗಿ ಜ್ಞಾಪಕ ಮಾಡ್ತಾ ಇತ್ತು. ಆ ಕಪ್ಪಗಿರೋ ಹುಡುಗಿ ಒಂದು ಚೂರು ಇಷ್ಟ ಆಗಿದೆ ನನಗೆ, ಬರೀ ಸ್ಕೋಪ್ ಅದು. ಈ ಬೆಳಿಗಿರೋ ಹುಡುಗಿ ಸ್ಕೋಪ್ ಏನಿಲ್ಲ. ಇಬ್ರು ಒಂದು ಫೈಟ್ ಬಿದ್ದಿದ್ರು. ಬಟ್ ಬಿಳಿಯು ಬಟ್ಟೆ ಹಾಕಿರೋ ಹುಡುಗಿನು ಜೋರಾಗಿ ಮಾತಾಡಿದ್ ಮಾತ್ರ. ಇಬ್ರು ಜೋರಾಗಿ ಮಾತಾಡಿದ್ರು. ಇಬ್ರು ಯಾರು ಅವಳು ಮಾತಾಡ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಮಾತಿತ್ತು, ಇಬ್ರು ಮಾತ್ರ ಸ್ವಲ್ಪ ರಫ್ ಇತ್ತು. ನಾನೇ ಆಗ್ಬೇಕು ಅನ್ನೋ ತರ ಹಿಂಗೆ ಕೊಂಡಾಡ್ತಿದ್ರು. ಆದ್ರೆ ಆ ಹುಡುಗಿ ವೈಟ್ ಹುಡುಗಿ ವಿನ್ ಆಯ್ತು. ಹುಡುಗಿಯ ನನ್ಗೆ ಕಪ್ಪಂಗಿಯವಳು ಬೇಡ ಇತ್ತು, ಬಿಳಿ ಅಂಗಡಿ ಆಗ್ಬೇಕಿತ್ತು. ನಿಮ್ಮ ಮಗಳು ಇರ್ತಿದ್ರೆ? ಬೇಡಪ್ಪ, ನನ್ ಮಗಳು ಹೋಗುದು ಬೇಡ, ನಾನು ಕಳ್ಸುದೇ ಇಲ್ಲ. ಏನ್ ಮಾಮ? ಬೇಡ, ನಾವು ಹೋದ್ರು ಗೆದ್ದೆ ಯಾವ್ದು ಕೊಟ್ಟರು ಟಾಸ್ಕ್ ಗೆದ್ದೆ ಏನೇ ಮಾಡಿದ್ರು ಅದೆಲ್ಲ ನೋಡಕ್ ಬೇಜಾರು. ಸುಮ್ಮನೆ ನೀನು ಬಿಗ್ ಬಾಸ್ ಅಂತೂ ನೋಡ್ತೇವೆ ನಾವು. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಆಲ್ರೈಟ್ ಗೈಸ್, ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಚರ್ಚೆ. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರೀತಿ ಸದಾ ಹೀಗೆ ನಿಮ್ಮ ಕಂಟೆಂಟ್ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಟೈಮ್ ಆಗಿರೋದೆಷ್ಟು? 11 ಗಂಟೆ. ನನ್ನ ಮಗ ಮಲಗಿದ್ದಾನೆ, ಬಿಟ್ಟು ಬಂದಿದ್ದೀನಿ, ಹೋಗಿ ಮಗನ ಜೊತೆ ಮಲ್ಕೋಬೇಕು ಅಷ್ಟೇ. ಬಾಯ್.